ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಮಿಸ್ ಮಾಡಿದೆ ನೋಡಿ. ನನ್ನ ಡಿಗ್ರಿ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದ್ದೀನಿ, ಈ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾವಿಲ್ಲೇ ನಿಂತ್ಕೋತಾ ಇದ್ದೀವಿ ಗೊತ್ತಾ, ಬಸ್ ಹಾಂ, ಸ್ಕೂಲಿಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಇಲ್ಲೇ ನಿಂತ್ಕೋತಾ ಇದ್ದಿದ್ದು ಗೊತ್ತಾ. ಹಾಂ, ಬಸ್ ಬರ್ತಾ ಇತ್ತು, ಸಿಟಿ ಬಸ್ಸು ಹತ್ಕೊಂಡು ಹೋಗ್ತಾ ಇತ್ತು. ಇನ್ನು ನಾನು ಅಕ್ಕ ಕೂತ್ಕೊಂಡು, ಆ್ಯಕ್ಚುಲಿ ನಮ್ಮ ಅಕ್ಕ ಬ್ಲಾಗ್ ಆ ಥರದ್ರಲ್ಲಿ ಕಡಿಮೆ ಮಾತಾಡೋದು, ಯೂಶ್ವಲಿ ಕಡಿಮೆನೇ ಅವಳು ಮಾತಾಡೋದು. ಬಟ್ ನಾನು ಏನಾದರೂ ಹೇಳ್ತಾ ಇದ್ರೆ ಅದಕ್ಕೆ ತಲೆ ಅಲಾಡಿಸ್ಕೊಂಡು ರೆಸ್ಪಾನ್ಸ್ ಮಾಡ್ತಿರ್ತಾಳೆ, ಅಷ್ಟು ಬಿಟ್ಟರೆ ಅವಳು ಸ್ವಲ್ಪ ಮಾತು ಕಡಿಮೆನೇ. ಇನ್ನು ನನಗಂತೂ ಹೆವಿ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಈ ಒಂದು ರೋಡಲ್ಲಿ. ಬಿಕಾಸ್ ನಾನು 9th ಸ್ಟ್ಯಾಂಡರ್ಡಿಂದನೂ ಈ ಒಂದು ರೋಡಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾನೇ ಇರ್ತಿದ್ದೆ ನಾನು. ಅಂದರೆ ಸಿಟಿ ಬಸ್ ಅವಾಗ 5 ಮಿನಿಟ್ಸ್ಗೊಂಡು ಬರ್ತಾಯಿತ್ತು, ಎಷ್ಟು ಚೆನ್ನಾಗಿತ್ತು ಅಂದರೆ ಫುಲ್ ಆಗಿಬಿಡ್ತಾಯಿತ್ತು ಬಸ್ ಅಂತೂ, ಅಷ್ಟು ರಶ್ ಇರೋದು. ಆದರೂ ಆ ಒಂದು ಬಸ್ಸಲ್ಲಿ ನಾವು ನಿಂತ್ಕೊಂಡು ಹೋಗ್ತಾ ಇದ್ದಿದ್ದ ಲೆವೆಲೇ ಬೇರೆ, ಅದು ಒಂಥರ ಎಕ್ಸ್ಟ್ರಾರ್ಡಿನರಿ ಗೋಲ್ಡನ್ ಡೇಸ್ ಅಂತಲೇ ಹೇಳ್ಬೋದು. ಬಟ್ ಇವಾಗ ಎಷ್ಟೆಲ್ಲ ನಮ್ಮ ಹತ್ರ ಕಾರು ಏನೇ ಇದ್ರೂ ಆ ಒಂದು ಫೀಲಿಂಗ್ ಬರಲ್ಲ. ಸೊ ಅಲ್ಲೇ ಯೂನಿವರ್ಸಿಟಿ ಮುಂದೆ ಹೋಳಿಗೆ ಕೂಡ ಸಕ್ಕತ್ತಾಗಿರುತ್ತೆ, ಅದನ್ನು ಕೂಡ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಚೆನ್ನಾಗಿರುತ್ತೆ, ಒಂದ್ಸಲ ನೀವು ಟ್ರೈ ಮಾಡಿ ಹೋಳಿಗೆ ಮನೇಲಿ. ಆ್ಯಂಡ್ ಅಷ್ಟೆಲ್ಲ ಇಂಪ್ರೂವ್ಮೆಂಟ್ಸಿಗೆ ಏನೂ ಇರಲಿಲ್ಲ ಗೊತ್ತಾ. ನಾವು ಓಡಾಡಬೇಕಾದ್ರೆ ತುಂಬ ಅಂದರೆ ತುಂಬ ಏನೋ ಒಂದು ಚಿಕ್ಕದು ಹೋಟೆಲು ಅಥವಾ ಬೇಕ್ರಿ ಈ ಥರ ಇತ್ತಷ್ಟೇ. ಇಷ್ಟೆಲ್ಲ ಇಂಪ್ರೂವ್ಮೆಂಟ್ಸು ಇತ್ತೀಚೆಗೆ ಆಗಿರೋದು. ಬಟ್ ಆದರೂ ಚೆನ್ನಾಗಿದೆ. ಇವಾಗ ಒಂಥರ ಎಲ್ಲ ಬ್ಯುಸಿ ಆಗಿಬಿಟ್ಟಿದೆ ರೋಡು. ಇನ್ನು ಅಲ್ಲಿಂದ ನಾವು ವುಮೆನ್ಸ್ ಟ್ರೆಂಡ್ಸ್ಗೆ ಬಂದ್ವಿ ಶಾಪಿಂಗ್ಗೆ ಅಂತ ಹೇಳಿ. ಇಡಬೇಕಾ ನಾನು ಅಲ್ಲಲ್ಲಿ. ಹಾಂ ತಗೋ ಹನಿ. ಎಲ್ಲೋದ್ರು ಅಮ್ಮ? ಏನು ನೋಡ್ತಾ ಇದ್ದೆ? ಇದಾ ನೋಡಿದೆ, ಅದೇ ಹಾಕೊಂಡು ನೋಡು ಒಂದ್ಸಲ ಹೆಂಗೆ ಅನ್ಸುತ್ತೆ ಅಂತ. ಬೇಡ ಅಂತ ಲುಕ್ ಅನ್ನಿಸ್ತಲ್ಲ. ಇನ್ನು ಶಾಪಿಂಗ್ ಎಲ್ಲ ಮಾಡಿಬಿಟ್ಟು ಮಕ್ಕಳನ್ನ ಮನೇಲಿ ಬಿಟ್ಬಿಟ್ಟು ಬಂದ್ವಿ. ಬಿಕಾಸ್ ನನಗೂ ಅಕ್ಕಂಗೂ ನಾವಿಬ್ಬರೇ ಟೈಮ್ ಸ್ಪೆಂಡ್ ಮಾಡಬೇಕು, ಮತ್ತು ಐಸ್ ಕ್ರೀಮ್ ತಿನ್ನಬೇಕು. ಅವ್ರನ್ನ ಕರ್ಕೊಂಡು ಬಂದರೆ ಸ್ವಲ್ಪ ಅವ್ರ ಕಡೆನೇ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತೀವಿ, ನಮಗೆ ನಾವು ಟೈಮ್ ಕೊಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನ ಬಿಟ್ಟು, ಮತ್ತು ಅವ್ರಿಗೆ ಐಸ್ ಕ್ರೀಮ್ ಚಾಕ್ಲೇಟ್ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿತ್ತು ಇವತ್ತು. ಅಪ್ಪ ಕೊಡಿಸಿದ್ರು, ಹಾಗಾಗಿ ಸರಿ ಬೇಡ ಅಂಥೇಳಿ ಬಂದ್ವಿ. ಬಟ್ ಹಂಗಂದ್ರೂ ಕೂಡ ನಾವು ತಿಂದಾದ್ಮೇಲೆ ಮನಸ್ಸೇ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಅಯ್ಯೋ ನಾವು ತಿಂದ್ವಿ, ಮಕ್ಕಳಿಗೆ ತೊಗೊಂಡೋಗ್ಲಿಲ್ಲ ಅಂತ ಹೇಳಿಬಿಟ್ಟು ಸರಿ ಆಯಿತು, ಅವ್ರಿಗೂ ಒಂದೊಂದು ಸ್ಕೂಪ್ನ ತೊಗೊಂಡೋಗೋಣ ಅಂತ ಹೇಳಿ ನಾವಿಬ್ಬರು ಮಾತಾಡಿಕೊಂಡು ಆರಾಮಾಗಿ ತಿನ್ಕೊಂಡು, ಸೊ ಅವರಿಗೆ ಕೂಡ ಇಬ್ಬರಿಗೂ ಒಂದೊಂದು ಸ್ಕೂಪ್ನ ತೊಗೊಂಡು ಹೋಗೋಣ ಅಂಥೇಳಿ ಮನೆಗೆ ಹೊರಟ್ವಿ. ಇನ್ನು ಸೊ ಇಲ್ಲಿಂದ ಬಂದಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇಯಿಂದ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ನ ಆಲ್ಮೋಸ್ಟ್ 7 to 8 ಇಯರ್ಸ್ ಆಯಿತು ನಾನು ಮೀಟ್ ಮಾಡಿಬಿಟ್ಟು. ಇವತ್ತೇ ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡ್ತಾ ಇರೋದು, ಅಷ್ಟು ಗ್ಯಾಪ್ ಆದಮೇಲೆ. ನಮ್ಮ ಸರು ರಿಟೈರ್ಮೆಂಟ್ ಇತ್ತು, ಇವರು BCAಯಲ್ಲಿ, ಸೊ HOD ಇವರು, ನಮ್ಮ HOD ಸರ್. ಇವರು ಸಿಕ್ಕಾಪಟ್ಟೆ ಫ್ರೆಂಡ್ಲಿ, ಅಷ್ಟೇ ಸ್ಟ್ರಿಕ್ಟು ಕೂಡ. ನನಗಂತೂ ಒಂಥರ, ನನಗೆ ಅಂತಲ್ಲ, ಪರ್ಸ್ನಲಿ ನಮ್ಮ ಯಾವ್ದ್ಯಾವ್ದು ಬ್ಯಾಚ್ ಇದೆ ಎಲ್ರಿಗೂ ಆಲ್ಮೋಸ್ಟ್ ಇವರು ಒಂಥರ ಲಯನ್ ಫೀಲ್ ಕೊಡ್ತಾಯಿದ್ರು. ಅಂದರೆ ಏನೋ ಒಂಥರ ಚೆನ್ನಾಗಿರ್ತಾಯಿತ್ತು. ಅವರು ಅಷ್ಟೇ ಖುಷಿಯಾಗಿ ಮಾತಾಡಿಸ್ತಾಯಿದ್ರು. ಎಂಟ್ರಿ ಆಗಿದ ತಕ್ಷಣ ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ರು. ಇನ್ನು ನಾವೇನಾದರೂ ತಪ್ಪು ಮಾಡಿದ್ದೀವಿ ಅಥವಾ ಏನಾದರೂ ಮಾಡಿದ್ದೀವಿ ಅಂದರೆ ಅವರು ಒಂಥರ ನಾರ್ಮಲಾಗಿ ಮನೇಲಿ ಅಣ್ಣ ತಂಗಿ ಸೊ ಈ ಥರ ಜಗಳ ಮಾಡ್ಕೊಂಡು ಮುನ್ಸ್ಕೋತೀವಿ ನೋಡಿ, ಸೊ ಆ ಥರ ಇರ್ತಾಯಿದ್ರು ಸರು. ಅಂದರೆ ಹೇಗೆ ಅಂದರೆ ನಾವೇನಾದರೂ ತಪ್ಪು ಮಾಡಿದ್ರೆ ನಮ್ಮನ್ನು ಮಾತೇ ಆಡಿಸ್ತಿರ್ಲಿಲ್ಲ. ನಾವು ಹೋಗ್ಬಿಟ್ಟು ಅವ್ರ ಹತ್ರ ಮುಂದೆ ನಿಂತ್ಕೊಂಡು ಸಾರಿ ಎಲ್ಲ ಕೇಳಿಬಿಟ್ಟು, ಸರ್ ಪ್ಲೀಸ್ ಸರ್ ಮಾತಾಡಿಸಿ ಅಂತ. ಸೊ ಈ ಒಂದು ಬಾಂಡಿಂಗ್ ಇರ್ತಾಯಿತ್ತು. ಇನ್ನು ಏನಾದರೂ ಫ್ರೆಂಡ್ಲಿಯಾಗಿ ಇದ್ದೀವಿ, ಖುಷಿಯಾಗಿರ್ತೀವಿ ಅಂದರೆ ಅವರು ಕೂಡ ನಮ್ಮ ಜೊತೆ ಅಷ್ಟೇ ಖುಷಿಯಾಗಿ, ಅಷ್ಟೇ ಅಂದರೆ ನಾವು ಕೂತ್ಕೊತಾ ಇದ್ವಲ್ಲ ಆ ಒಂದು ಚೇರಲ್ಲೇ ಅವರು ಬಂದು ಕೂತ್ಕೊಳ್ಳೋದು, ನಮ್ಮ ಜೊತೆ ಮಾತಾಡೋದು. ಸೊ ಇಷ್ಟೆಲ್ಲ ಬಾಂಡಿಂಗ್ ಇತ್ತು ಗೊತ್ತಾ ಇವ್ರ ಜೊತೆ. ಇನ್ನು ಇವ್ರದ್ದು ರಿಟೈರ್ಮೆಂಟ್ ಆಯಿತು ನಮ್ಮ ಸರ್ದು, ಹಾಗಾಗಿ ನಾವು ಫ್ರೆಂಡ್ಸ್ ಏನು ಅಂದ್ಕೊಂಡ್ವಿ ಅಂದರೆ ತುಂಬ ಜನ ಬರೋಕ್ಕಾಗಲಿಲ್ಲ. ಸೊ ನಾವಿಷ್ಟು ಜನ ಬರೋಕ್ಕಾಗಿದ್ದಷ್ಟೇ. ಸೊ ಅಂದ್ಕೊಂಡ್ವಿ ನಾವು, ಅಂದರೆ ಡಿಸೈಡ್ ಮಾಡಿಬಿಟ್ಟು ನನ್ನ ಫ್ರೆಂಡು ಒಂದು ಗ್ರೂಪ್ ಮಾಡಿಬಿಟ್ಟು ಹೇಳಿದ್ಲು ಈ ಥರ ಅನಾಥಾಶ್ರಮಕ್ಕೆ ಹೋಗೋಣ ಅಂಥೇಳಿ. ಸರಿ, ನಾವು ಆ್ಯಕ್ಚುಲಿ ನಾನು ಇದನ್ನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಂಥೇಳಿ ಏನೋ ಅಂದ್ಕೊಳ್ಳೋಕೆ ಹೋಗಬೇಡಿ. ಸೊ ಅಂದರೆ ನಮ್ಮ ಸರ್ನ ಮೀಟ್ ಮಾಡಿದ್ದು ಆ್ಯಕ್ಚುಲಿ ಒಂದು 10 ಮಿನಿಟ್ಸ್ ಏನೋ ಅವ್ರು ಇದ್ದಿದ್ದು. ಆ ಒಂದು ಮೂಮೆಂಟ್ನ ನಾನು ಕ್ಯಾಪ್ಚರ್ ಮಾಡಿರೋದ್ರಿಂದ ನಾನು ಅದನ್ನೇ ಶೇರ್ ಮಾಡಬೇಕಾಯಿತು. ಬಿಕಾಸ್ ಅವ್ರು ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ. ಅವ್ರಿಗೆ ಇನ್ನು ಬೇರೆ ಸ್ಟೂಡೆಂಟ್ಸ್ ಇಲ್ಲಿ ತನಕ ಅವ್ರು ರಿಟೈರ್ಮೆಂಟ್ ಆಗಿ ಮೇ ಬಿ 2 ಮಂತ್ಸ್ ಆಗ್ತಾ ಬರ್ತಾಯಿದೆ. ಬಟ್ ಇಲ್ಲಿವರೆಗೂ ಅವ್ರದ್ದು ರಿಟೈರ್ಮೆಂಟ್ ಡೇ ಏನಿದೆ, ಆ ಒಂದು
ಫಂಕ್ಷನ್ಸ್ನಾಗ ಎಲ್ಲರೂ ಇಟ್ಕೋತಾ ಇದ್ದಾರೆ. ಹಾಗಾಗಿ ಸರ್ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇನ್ನು ಅವರು ಬೇರೆ ಬೇರೆ ಒಂದು ಕೆಲಸದಲ್ಲಿ ಕೂಡ ಬ್ಯುಸಿ ಆಗಿದ್ದರಿಂದ ನಮಗೆ ಜಾಸ್ತಿ ಟೈಮ್ ಸರ್ ಕೊಡೋಕ್ಕಾಗಲಿಲ್ಲ. ಅದೇ ಹೇಳ್ತಾಯಿದ್ರು, ನಾನು ಬೇಗ ಹೊರಡ್ಬೇಕಂಡ್ರೋ ಏನೋ ಅಂದ್ಕೊಬೇಡಿ ಅಂತ ಹೇಳ್ತಾಯಿದ್ರು. ನಾವು ಕೂಡ ಅಷ್ಟೇನೆ. ಹಾಗಾಗಿ ನಾನು ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಬಿಟ್ಟರೆ ಅವ್ರ ಜೊತೆ ಇರೋ ಒಂದು ಕೆಲವೊಂದು ಮೂಮೆಂಟ್ಸ್ಗಳು ನನ್ನ ಹತ್ರ ಇಷ್ಟು ಕ್ಲಿಪ್ಪಿಂಗ್ ಇರೋದ್ರಿಂದ ಶೇರ್ ಮಾಡಿದೆ. ಬಿಟ್ಟರೆ ಆ್ಯಂಡ್ ನಾವು ತೋರಿಸ್ಕೋಬೇಕು ಅನ್ನೋ ಪರ್ಸ್ನಲ್ ಇಂಟೆನ್ಷನಿಂದ ಅಲ್ಲ, ಮತ್ತು ಏನೋ ಅಂದ್ಕೊಳ್ಳೋಕೆ ಹೋಗಬೇಡಿ. ಸೊ ಇದನ್ನು ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸರ್ ಇರೋ ಒಂದು ಕಾರಣಕ್ಕೆ ನಾನು ಈ ಒಂದು ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರಿಗಾದರೂ ಇಲ್ಲ ನಾವು ಈ ಥರ ತುಮಕೂರಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಹೆಲ್ಪ್ ಆಗುತ್ತೆ. ಇದು SS ಪುರಮಲ್ಲಿದೆ. ನೀವು ನಮ್ಮೂರ ಆಹಾರ ಬರುತ್ತೆ ನೋಡಿ, ಸೊ ಅದ್ರ ಬ್ಯಾಕ್ ಸೈಡೇ ಇರೋದು. ಒಂದ್ಸಲ ನೀವು ವಿಸಿಟ್ ಮಾಡಿ ಇನ್ ಕೇಸ್ ಏನಾದರೂ ನಿಮಗೆ ಈ ಥರ ಮಾಡೋ ಇಂಟ್ರೆಸ್ಟ್ ಇತ್ತು ಕೆಲಸನ ಅಂದರೆ. 30 ವರ್ಷದಿಂದ ಉಮೇಶಣ್ಣ ನನ್ನ ಫ್ಯಾಮಿಲಿ ಫ್ರೆಂಡ್ ಅವರು ಇದು ಬಂದ್ಮೇಲೆ ಗೊತ್ತಾಗಿತ್ತು. ಎಲ್ಲ ಒಳ್ಳೇದಾಗಿದೆ, ಚೆನ್ನಾಗಿ ಓದಿ ನಮ್ಮ ಕೈಲಿ ಅದು ನೋಡಿ. ಈಗ ನಾವು ಮಕ್ಕಳು ನೋಡಿ ಬೆಳೆಸ್ಬೇಕಾದ್ರೆ ಈಗ ನೋಡಿ ಇವರೆಲ್ಲ ನಮ್ಮ ಸ್ಟೂಡೆಂಟ್ಸ್ಗಳು ಈಗ ಎಷ್ಟು ಒಳ್ಳೆ ಗೊತ್ತಲ್ಲ ನಮ್ಮ ಥರ ಆಗಕ್ಕೆ ನೀವು ಬೇಗ ಎಲ್ಲದು ಮಾಡಿ ಆಗಿದಷ್ಟು. ತುಂಬ ವರ್ಷ ಆದಮೇಲೆ ಮೀಟ್ ಮಾಡಿದ್ದು ತುಂಬಾ ಖುಷಿ ಆಯಿತು ನನಗಂತೂ. ಇನ್ನು ನಾನು ಆ್ಯಕ್ಚುಲಿ ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ, ಯಾಕಂದರೆ ನಾವು ಊರಿಗೆ ಬರಬೇಕಿತ್ತು. ಸೊ ಟೈಮ್ ಆಗಿಬಿಡುತ್ತೆ, ಮತ್ತು ಪಾಪ ಬೇರೆ ವೆಯ್ಟ್ ಮಾಡ್ತಿರ್ತಾಳೆ ಅಂಥೇಳಿ ನಾನು 1 ಅವರ್ ಏನೋ ಇದ್ಬಿಟ್ಟು ಬಂದೆ ಅಷ್ಟೇ. ಇನ್ನು ಬೇರೆ ಅಂದರೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಏನೋ ಕೊಡೋದಿದೆ ಮಕ್ಕಳಿಗೆ ಅಂಥೇಳಿ ನಮ್ಮ ಇನ್ನೊಬ್ಬರು ಮ್ಯಾಮ್ ಕೂಡ ಬಂದಿದ್ದರು. ಸೊ ಅವರು ಕೂಡ ಜೊತೆಲೇ ಹೋದರು. ಇಲ್ಲ ತೊಗೊಂಡು ಬರ್ತೀವಿ ನಾವು ಹೋಗಿ ಅಂತ ಹೇಳ್ಬಿಟ್ಟು. ಸೊ ಅವರು ಕೂಡ ಜೊತೆಲೇ ಹೋಗಿ ಎಲ್ಲರೂ ಹೋದರು. ನನ್ನ ಕೂಡ ಕರೆದ್ರು, ಬಟ್ ನಾನು ಹೋಗೋದಕ್ಕಾಗಲಿಲ್ಲ. ನಾನು ಊರಿಗೆ ಬರಬೇಕಿತ್ತಲ್ಲ, ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಅದೇ ಬಂದೆ. ಬಟ್ ಸ್ಟಿಲ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಂದರೆ ತುಂಬ ವರ್ಷ ಆದಮೇಲೆ ಮೀಟ್ ಮಾಡಿದ್ದು. ಆ್ಯಂಡ್ ಅವ್ರವ್ರ ಲೈಫ್ನ ಎಕ್ಸ್ಪೀರಿಯೆನ್ಸ್ಗಳನ್ನ ಏನು ಕೆಲಸ ಮಾಡ್ತಿದ್ದಾರೆ ಏನು ಎತ್ತ, ಸೊ ಎಲ್ಲನೂ ತಿಳ್ಕೊಂಡಂಗೆ ಆಯಿತು. ಬಿಕಾಸ್ ಎಷ್ಟೇ ನಮ್ಮ ಹತ್ರ ನಂಬರ್ ಇದ್ದರು ಅವ್ರದ್ದು, ನಾವು ಸ್ಟೇಟಸ್ ನೋಡಿದ್ರು ಅಥವಾ ನಮ್ಮ ಸ್ಟೇಟಸ್ ಅವ್ರು ನೋಡಿದ್ರು ಕೂಡ ನಾವು ಯಾವತ್ತೂ ಮೆಸೇಜು ಕಾಲ್ ಆ ಥರ ಮಾಡ್ಕೊಳ್ಳಲ್ಲ. ಸೊ ಈ ಥರ ಏನೋ ಒಂದು ಟೈಮ್ ಸಿಕ್ಕಿದೆ ಅವ್ರನ್ನ ಮೀಟ್ ಮಾಡೋವಂಥ ಟೈಮ್ ಅಂದಾಗ ಮಿಸ್ ಮಾಡೋಕ್ಕೊಳ್ಳೋಕ್ಕೆ ಹೋಗ್ಬಿಡಿ ಯಾರು ಕೂಡ. ಆ ಒಂದು ಮೂಮೆಂಟ್ಸ್ನ ಎಲ್ಲರೂ ಎಂಜಾಯ್ ಮಾಡಿ. ಆ ಕಡೆಯಿಂದ ಹೌದು ನಮ್ಮೂರ್ಗೂ ತೊಗೊಂಡ್ಬರ್ತಾ ಇದ್ದೆ. ನೆಕ್ಸ್ಟ್ ವೀಕ್ ಹೋಗ್ತಾ ಮ್ಯಾಮ್ ಆಲ್ಮೋಸ್ಟ್ ಇವಾಗ ಆ ಕಡೆಯಿಂದನೇ ಜಾಸ್ತಿ ಹೆಣ್ಣುಗಳು ತಗೊಂಡ್ ಬರ್ತಾರೆ. ಹೌದು, ಅಲ್ಲ ನೋಡು, ಪುರೋಹಿತರಿಗೂ ದುಡ್ಡಿಡಂಗಿಲ್ಲ. ನಮ್ಮ ಪುರೋಹಿತರೇ ಇದಾರಲ್ಲ, ಶಾಪಿಂಗ್ ಹೋಗಿ ಬಂದಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಯಾಕಂದರೆ ನಾವು ಬೆಳಗ್ಗೆ ಬೇಗನೆ ಊರಿಗೆ ಹೊರಟು ಬರಬೇಕಿತ್ತು. ಸೊ ಆ ರೀಸನ್ಗೆ ಶಾಪಿಂಗ್ ಏನೇನೆಲ್ಲ ಮಾಡಿದ್ವಿ ಅಂತ ಹೇಳಿ ತೋರಿಸೋಣ ಅಂತ ನಿಮ್ಮ ಜೊತೆ. ಆ್ಯಂಡ್ ತುಂಬಾ ವುಮೆನ್ಸ್ ಟ್ರೆಂಡ್ಸಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ. ಈ ನಾರ್ಮಲ್ಲು ರಿಲಯನ್ಸಲ್ಲಿ ಟ್ರೆಂಡ್ಸಲ್ಲಿ ಸ್ವಲ್ಪ ಏನು ಮಾಡ್ತಾರೆ ಅದೇ ಕಲೆಕ್ಷನ್ಸ್ ಇರುತ್ತೆ. ಸೊ ಇದು ಪರ್ಟಿಕ್ಯುಲರ್ ವುಮೆನ್ಸ್ ಟ್ರೆಂಡ್ಸ್ ಆಗಿರೋದ್ರಿಂದ ಇಲ್ಲಿ ವೆರೈಟಿ ಕಲೆಕ್ಷನ್ಸ್ ಇರುತ್ತೆ. ಅಂದರೆ ಇನ್ಕ್ಲೂಡ್ ಈ ಶಫಲ್ ಥರ ಇಲ್ಲೇನಿರುತ್ತೋ ಅಲ್ಲೂ ಅದೇ ಇರುತ್ತೆ, ಬಟ್ ಎಕ್ಸ್ಟ್ರಾ ಒಂದು ಸ್ವಲ್ಪ ಜಾಸ್ತಿನೇ ಡಿಫ್ರೆಂಟ್ ಆಗಿರೋ ಅಂಥ ಕಲೆಕ್ಷನ್ಸ್ ಇರುತ್ತೆ. ಬಟ್ ಇವಾಗ ನಾನು ಈ ಒಂದು ಪೇರ್ ತೊಗೊಂಬಂದಿದ್ದೀನಿ. ಸೊ ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಹಾಗಾಗಿ ಈ ಕಲರ್ನ ತೊಗೊಂಡು ಬಂದೆ. ಇದಕ್ಕೆ ವಿತ್ತು ಇದೇನು 2 ಪೀಸ್ ಸೆಟ್. ಇದು ಪ್ಯಾಂಟು ಮತ್ತು ಟಾಪ್ ಬರುತ್ತೆ ಈ ಥರ. ಫುಲ್ ಸ್ಲೀವು, ಫುಲ್ ಅಲ್ಲ, ಮೇ ಬಿ 3/4 ಬರುತ್ತೆ ಇದು ಸ್ಲೀವ್. ಸೊ ಇದಕ್ಕೆ ಈ ಥರ ಪ್ಯಾಂಟ್ ಈ ಥರ ಇದೆ. ಸೊ ನನ್ನ ಹತ್ರ ಈ ಕಲರ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಚೂಸ್ ಮಾಡಿಕೊಂಡೆ. ಚೆನ್ನಾಗಿದೆ ಕ್ಲಾತು. ಇನ್ನು ಈ ಟಾಪು ಇದಂತೂ ನಮ್ಮ ಕಲರ್ ಅದೇನೋ ಗೊತ್ತಿಲ್ಲ, ಸಖತ್ ಇಷ್ಟ ಆಯಿತು ಕಲರ್. ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಇದೊಂದು ಕಲರು. ನನಗೇನು ಗೊತ್ತಾ, ಸೈಜಸ್ಸು ಎಲ್ಲಿಂದನೂ ಆಗುತ್ತೆ, ಬಟ್ ಏನಾಗುತ್ತೆ ಲೆಂತು ಶಾರ್ಟೇಜ್ ಬಂದಂಗೆ ಅನಿಸುತ್ತೆ. ಹಾಗಾಗಿ ನಾನು ಎಕ್ಸ್ಟ್ರಾ ಸೈಜ್ಗಳನ್ನ ತೊಗೋತೀನಿ. ಇನ್ನು ಇದೊಂದು ವೈಟ್. ಯೂಶ್ವಲಿ ಸ್ವಲ್ಪ ವೈಟ್ ತೊಗೊಳಕ್ಕೆ ನಂಗೆ ಅಷ್ಟು ಬೇಜಾರು ಅನಿಸುತ್ತೆ, ಟ್ರಾನ್ಸ್ಪರೆಂಟ್ ಇರುತ್ತೆ ಜಾಸ್ತಿ ಅಂತ ಹೇಳಿ. ಇನ್ನು ಈ ಥರ ಈ ಪ್ಯಾಟ್ರನ್ ಇದೆ. ಇದಕ್ಕೆ ಈ ಥರ ಪ್ಯಾಂಟ್ ಇದೆ. ಇದು ಅಷ್ಟೇ ಚೆನ್ನಾಗಿದೆ ಮೆಟೀರಿಯಲ್ಲು. ಇನ್ನು ಈ ಟಾಪ್ ಇದು ಒಂಥರ ರೈನ್ಬೋ ಥರ ಕಾಣಿಸುತ್ತೆ ನನಗೆ. ಸೊ ಇದು ಒಂದು ಟಾಪ್. ಸೊ ಈ ಪ್ಯಾಟ್ರನ್ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅನಿಸುತ್ತೆ ನನಗೆ. ಬಟ್ ಅದೇನೋ ಹಾಕೊಂಡಾಗ ನನಗೆ ಒಂಥರ ಈ ಕಾನ್ಫಿಡೆಂಟ್ ಇರಲ್ಲ ನನ್ನ ಮೇಲೆ. ನನಗೇನೆ ಅಷ್ಟು ಏನು ಲೈಕ್ ವಾವ್ ಅನ್ನೋ ಫೀಲಿಂಗ್ ಬರಲ್ಲ. ಹಾಗಾಗಿ ನಾನು ಸೇಮ್ ಪ್ಯಾಟ್ರನಲ್ಲೇ ತೊಗೊಳೋದು ಜಾಸ್ತಿ. ಇನ್ನು ಇಷ್ಟು ತೊಗೊಂಬಂದೆ. ಇದು ಕೂಡ 2 ಪೀಸ್ ಸೆಟ್.
ಸೊ ಆಲ್ಮೋಸ್ಟ್ ನಾನು 3 2 ಪೀಸ್ ಸೆಟ್ ತೊಗೊಂಡು 2 ಕುರ್ತಾ ಟಾಪ್ಸ್ನ ತೊಗೊಂಡಿದ್ದೀನಿ. ಇಷ್ಟಕ್ಕೆ ನಾನು ಪೇ ಮಾಡಿದ್ದು 2100 2150 ಅಷ್ಟೇ ಪೇ ಮಾಡಿದ್ದು. ಕೂಪನ್ಸ್ ಇತ್ತು, ಕೂಪನ್ಸ್ ಅಲ್ಲದೆ ನಮಗೆ ಅಲ್ಲಿ ಕೂಡ 50% ಕೆಲವೊಂದು ಬಟ್ಟೆಗಳ ಮೇಲೆ ಇತ್ತು. ಆ್ಯಂಡ್ ಏನು ಅಂದರೆ ನಾವು ಹೋಗಿ ಒಂದೇ ಸಲ ಇಷ್ಟೊಂದು MRP ಕೊಟ್ಟು ತೊಗೊಳೋದಕ್ಕೆ ಬೇಜಾರು ಅನಿಸುತ್ತೆ. ಈ ಥರ ಏನಾದರೂ ಆಫರ್ ಇರೋ ಟೈಮಲ್ಲಿ ಹೋದರೆ ಬೆಸ್ಟು. ಮತ್ತು ಇನ್ನೊಂದೇನು ಅಂತ ಅಂದರೆ ಇವಾಗ ಎಷ್ಟೊಂದು ಸಾಕಷ್ಟು ಕಡೆ ರಿಲಿಯನ್ಸು, ಟ್ರೆಂಡ್ಸು ಎಲ್ಲನೂ ಓಪನ್ ಆಗಿದೆ. ಈ ಟ್ರೆಂಡ್ಸ್ ಜೂನಿಯರು ಎಲ್ಲನೂ ಇದೆ. ಬಟ್ ವುಮೆನ್ಸ್ ಟ್ರೆಂಡ್ಸಲ್ಲಿ ಏನು ಪ್ಲಸ್ ಪಾಯಿಂಟ್ ಗೊತ್ತಾ, ಆಫರ್ ಇದ್ದ ತಕ್ಷಣ ಅವರು ಕಾಲ್ ಮಾಡ್ತಾರೆ, ಈ ಥರ ಬನ್ನಿ, ಈ ಥರ ಆಫರ್ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ಅಲ್ಲಿ ಹೋಗಿದ ತಕ್ಷಣ ಸಖತ್ ರೆಸ್ಪಾನ್ಸ್ ಮಾಡ್ತಾರೆ ಗೊತ್ತಾ. ಮೇ ಬಿ ಅವರಿಗೆ ಅಂದರೆ ಪಾಯಿಂಟ್ಸ್ ಇರುತ್ತೋ ಅಥವಾ ಐ ಡೋಂಟ್ ನೋ ಏನು ಅಂತ ಹೇಳಿ, ಬಟ್ ಸಖತ್ ರೆಸ್ಪಾನ್ಸ್ ಮಾಡ್ತಾರೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಹೋಗಿ ಶಾಪಿಂಗ್ ಮಾಡೋದಕ್ಕೆ ಒಂಥರ ಗುಡ್ ವೈಬ್ ಥರ ಅನಿಸುತ್ತೆ. ಅಲ್ಲೇ ಹೋಗೋಣ ತಗೊಳ್ಳೋಣ ಅಂತ ಹೇಳಿ. ಇನ್ನು ನಾವು ಆಲ್ಮೋಸ್ಟ್ ವುಮೆನ್ಸ್ ಟ್ರೆಂಡ್ಸಲ್ಲೇ ತೊಗೊಳ್ಳೋದು. ಆಲ್ಮೋಸ್ಟ್ ಅದರಲ್ಲಿ ಆಫರ್ಸ್ನ ಇಟ್ಟಿರ್ತಾರೆ, ಕೆಲವೊಂದು ಕಡೆ ಕಮ್ಮಿ, ಬಟ್ ಅದರಲ್ಲಂತೂ ರೆಗ್ಯುಲರ್ ಆಫರ್ ಇರುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗೂ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ವೆಸ್ಟ್ರನ್ ಅಷ್ಟೇ ಚೆನ್ನಾಗಿರುತ್ತೆ, ಟ್ರೆಡಿಷ್ನಲ್ಲು ಚೆನ್ನಾಗಿರುತ್ತೆ. ಸೊ ನಾನು ವಿಡಿಯೋನ ಕಂಪ್ಲೀಟ್ ಮಾಡಿರಲಿಲ್ಲ. ಇನ್ನು ನಾನು ಏನು ಸೇಮ್ ತೊಗೊಂಡಿದ್ದೀನಲ್ಲ, ಅಕ್ಕನೂ ಸೇಮ್ ಇದೆ ಪ್ಯಾಟ್ರನ್ನೇ ತೊಗೊಂಡ್ಲು, ಅವಳು ಸೇಮ್ ಕಲರು. ಸೊ ಇದು ಒಂದು ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲನೂ ಅಕ್ಕ ನಾನು ಆಲ್ಮೋಸ್ಟ್ ಸಿಮಿಲರೇ ತೊಗೊಂಡ್ವಿ. ಅವಳ ಹತ್ರನೂ ಆ ಕಲರ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅವಳು ಒಂದೇ ಸಲ ತೊಗೊಂಡ್ವಿ. ಇನ್ನು ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ರಿಗೂ ಹೇಗೆ ಅನಿಸ್ತು ಈ ಬ್ಲಾಗ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಟೇಕ್ ಕೇರ್, ಬಾಯ್.